ಏನಿವತ್ತು ನಗರಾಭಿವೃದ್ಧಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಬಹುಶಃ ಇವತ್ತು ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ವಿಚಾರ. ಆ ಭಗವಂತನೇ ಧರೆಗೆ ಇಳಿದು ಬಂದರೂ ಕೂಡ ಇನ್ನು 3 ವರ್ಷದಲ್ಲಿ ಯಾವುದೇ ನಾವು ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಸುಧಾರಣೆಯನ್ನ ಕಾಣ್ತಕ್ಕಂಥದ್ದು ಅಸಾಧ್ಯ ಅಂತಕ್ಕಂಥದ್ದನ್ನ ಇವತ್ತೇನು ನಿನ್ನೆ ದಿನ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲರೂ ಒಂದು ಪ್ರಶ್ನೆ ಕೇಳಬೇಕಾಗ್ತದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರೇ ಸ್ವತಃ ಇವತ್ತು ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಕಳೆದ 2 ವರ್ಷದಲ್ಲಿ ಇವತ್ತು ವೈಟ್ ಟ್ಯಾಪಿಂಗ್ ರಸ್ತೆಗಳು ಇವತ್ತು ಇನ್ನೂ ಕೂಡ ಯಾವುದೇ ಕಾಮಗಾರಿ ಪೂರ್ಣ ಆಗಿಲ್ಲ. ಅಷ್ಟೇ ಅಲ್ಲ, ಇವತ್ತು ಕಸದ ರಾಶಿ ಬೆಂಗಳೂರಿನಲ್ಲಿ ನಾವೇನೋ ನೋಡ್ತಕ್ಕಂಥದ್ದಾದರೆ ನಿಜಕ್ಕೂ ಕೂಡ ಇದು ನಮ್ಮ ಬೆಂಗಳೂರು ನಗರನ ನಾಗರಿಕರು ನಿಜಕ್ಕೂ ಕೂಡ ಇಂಥ ಒಂದು ವಾತಾವರಣದಲ್ಲಿ ಬದುಕ್ತಾ ಇದ್ದಾರ ಅಂತಕ್ಕಂಥದ್ದು ಬಹುಶಃ ಇವತ್ತು ಈ ರಾಜ್ಯದ ಒಬ್ಬ ನಾಗರಿಕನಾಗಿ ನಾವೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ. ಈಗ ತಾವು ನೋಡ್ತಿದ್ದೀರಿ ಇವತ್ತು ಪಾಣಿ ಬೆಲೆ ಇರ್ಬೋದು. ಈಗ ಕೇವಲ ನಮಗೆ BPL ಹೋಲ್ಡರ್ಸ್ಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಏನು ಕಾಂಟ್ರಾಕ್ಟರ್ಗಳಿದ್ದಾರೆ, ಗುತ್ತಿಗೆದಾರ ಏನಿದ್ದಾರೆ, ಗುತ್ತಿಗೆದಾರರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಲ್ಲನ್ನ ತಡೆ ಒಡ್ಡಿ ಇವತ್ತು ಇಲ್ಲಿವರೆಗೂ ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ 2 ತಿಂಗಳಿಂದ ನಿರಂತರವಾಗಿ 2 ವರ್ಷದಿಂದ 2 ತಿಂಗಳಿಂದ ಬೆಳಕಿಗೆ ಬಂದಿದೆ. ಗುತ್ತಿಗೆದಾರರು ಪಾಪ ಅವರು ಕಾದು ಇವತ್ತು ಕೊಡ್ತಾರೆ, ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ಲು ಅಂತಕ್ಕಂಥದ್ದು ಪಾಪ ಅವರು ಸಾಲ ಸೋಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕಂಥ ನಿದರ್ಶನಗಳು ಕಾಣ್ತಾ ಇದ್ದಾರೆ. ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರ್ಬೋದು ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು. ಆ ಮಟ್ಟಕ್ಕೆ ಇಟ್ಸ್ ಎ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೌರ್ಮೆಂಟ್. ಇದು ಬಹಳ ಸ್ಪಷ್ಟ. ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಕೂತಿದ್ದಾರೆ, ಭಾವಣ್ಣ ಅವರು ಶಾಸಕರು ಕೂತಿದ್ದಾರೆ ಜೊತೆಯಲ್ಲಿ. ಇಲ್ಲಿವರೆಗೂ ಕಳೆದ 2 ವರ್ಷದಿಂದ ಇತ್ತೀಚೆಗೆ ಕೊಡ್ಲೋ ಬೇಡವೋ ಅಂತ ಬಹುಶಃ 2 ತಿಂಗಳ ಹಿಂದೆ ಒಂದು 10 ಕೋಟಿ ರೂಪಾಯಿ ಇವತ್ತು ಹಣಕಾಸನ್ನ ಬಿಡುಗಡೆನೂ ಆಗಿಲ್ಲ, ಲೆಟರ್ ಅಷ್ಟೇ. ಇದು ಈ ರೀತಿಯಾದಂಥ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂಥ ತಾಲೂಕಿನ ಜನತೆಗೆ, ಶಾಸಕರಿಗೆ, ಜನಸಾಮಾನ್ಯರಿಗೆ ಇದು ಯಾವುದು ಕೂಡ ಅರ್ಥವಾಗೋದಿಲ್ಲ. ಅವ್ರಿಗೆ ಒಂದೇ ಏನು, ಕೃಷ್ಣಪ್ಪಣ್ಣನ ಶಾಸಕರಾಗಿ ಮಾಡಿದ್ದೀವಿ, ಬಾಬಣ್ಣವ್ರಿಗೆ ಶಾಸಕರಾಗಿ ಮಾಡಿದ್ದೀವಿ, ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಕೇವಲ ಇದು JDSನ ಶಾಸಕರ ಪರಿಸ್ಥಿತಿ ಅಲ್ಲ, ಕೇವಲ BJPಯ ಶಾಸಕರ ಪರಿಸ್ಥಿತಿ ಅಲ್ಲ, ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ 50,000 ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸಬೇಕಾಗಿದೆ. ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನು? ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ. ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ. ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ, ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ. ಇವತ್ತು ಎಲ್ಲರೂ ಕೂಡ ಇವತ್ತೇನು IT ಇರ್ಬೋದು ಅಥವಾ ಈಗ ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ, ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಇವತ್ತು ಹೈದರಾಬಾದ್ನವರು, ಅಲ್ಲಿನ ಸರ್ಕಾರಗಳು ಇವತ್ತು KCR ಕಾಲದಿಂದ ಇವತ್ತು KTR ಅವರು ಕೂಡ ಸಾಕಷ್ಟು ಬಾರಿ ನೆನ್ನೆ ದಿನ ಅದನ್ನು ಟ್ವೀಟ್ ಮಾಡಿದ್ದಾರೆ. ಇವತ್ತು ಹೈದರಾಬಾದಕ್ಕೆ ಬನ್ನಿ ನೀವೆಲ್ಲರೂ, ವಾತಾವರಣ ಹೈದರಾಬಾದಲ್ಲಿ ಕೊಟ್ಟಿದ್ದೀವಿ, ನೀವು ಯಾಕೆ ಬೆಂಗಳೂರಿನಲ್ಲಿದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಅಂತೂ ಬಹುಶಃ ಮೊನ್ನೆ ದಿನ ಮೈಸೂರಿನಲ್ಲಿ ಆದಂಥ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ. ಒಂದು
ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಳ್ಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಕಲ್ಲೆಸೆತ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ. ಗ್ರೇಟರ್ ಬೆಂಗಳೂರು, ಹೌದೌದೌದು, ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು, ದುರಾಡಳಿತ ಇವೆಲ್ಲವನ್ನ ಇವತ್ತೇನು ನೋಡ್ತಾ ಇದ್ದೇವೆ. ಬಹುಶಃ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಈ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಚಕಾರ ಎತ್ತಾ ಇಲ್ಲ. ಆದರೆ ಇದನ್ನೇನು ಭಾಳ ದಿನ ತಡೆ ಒಡ್ಲಿಕ್ಕೆ ಆಗೋದಿಲ್ಲ. ಇನ್ನೇನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಅತಿ ಸಮೀಪದಲ್ಲೇ ನಾವೆಲ್ಲರೂ ಎದುರಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುಶಃ ರಾಜ್ಯದ ಜನತೆ ಮುಂದಿನ ಸಾರ್ವತ್ರಿಕ ಚುನಾವಣೆಗಿಂತ ಮುಂಚಿತವಾಗಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸೇರಿದಂತೆ ಕಾರ್ಪೊರೇಷನ್ ಎಲೆಕ್ಷನ್ಗಳು ಕೂಡ ಬೆಂಗಳೂರಿನಲ್ಲಿ ಇನ್ನೇನು ಕೆಲವು ತಿಂಗಳುಗಳಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ. ತುಮಕೂರು ಇದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ದಿನಗಳು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ, ರಾಜ್ಯದ ಜನತೆ ಸರಿಯಾದಂಥ ಸಮಯಕ್ಕೆ ಕಾಯ್ತಾ ಇದ್ದಾರೆ.